ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಥಿಯೇಟರ್ಗಳಲ್ಲಿ ಸಾವಿರ ಕೋಟಿಯತ್ತ ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾ, ಇನ್ನು ಶಿವಣ್ಣನವರ ಬೈರತಿ ಸಿನಿಮಾದ ಹೊಸ ರಿಲೀಸ್ ಡೇಟ್ ಮುಂತಾದ ಹಲವಾರು ಇಂದಿನ ಸಿನಿಮಾ ಸುದ್ದಿಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ. ಕನ್ನಡದ ಖ್ಯಾತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಮುಂದಿನ ನಿರ್ದೇಶನದಲ್ಲಿ ಬರ್ತಾ ಇರುವ ಚಿತ್ರವಾಗಿದೆ ಗೌರಿ ಎನ್ನುವ ಸಿನಿಮಾ. ಸಿನಿಮಾ ತಂಡ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಅಧಿಕೃತವಾಗಿ ಘೋಷಿಸಿದೆ. ಹೌದು, ಸಮರ್ಜಿತ್ ಲಂಕೇಶ್ ಹೀರೋ ಆಗಿ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಇದೀಗ ಈ ಸಿನಿಮಾ ಆಗಸ್ಟ್ 15ರಂದು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ತಮಿಳು ನಟ ವಿಜಯ್ ಸೇತುಪತಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಮಹಾರಾಜ ಎನ್ನುವ ಸಿನಿಮಾ. ಇನ್ನು ಸಿನಿಮಾವು ಥಿಯೇಟರ್ಗಳಲ್ಲಿ 85 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ 100 ಕೋಟಿ ಕಲೆಕ್ಷನ್ ಸುಲಭವಾಗಿ ಮಾಡುತ್ತೆ ಎನ್ನುವ ನಿರೀಕ್ಷೆ ಇತ್ತು. ಆದರೆ ಇದೀಗ ಕಲ್ಕಿ ಸಿನಿಮಾದ ಸ್ಕ್ರೀನ್ ಕೌಂಟಿಂಗ್ ಹೆಚ್ಚಾದ ಕಾರಣ ಮಹಾರಾಜ ಸಿನಿಮಾಗೆ ದೊಡ್ಡ ಹೊಡೆತ ಬಿದ್ದಿದೆ. ಸಿನಿಮಾ ರಿಲೀಸ್ ಆದ 15 ದಿನಗಳಲ್ಲೇ ಕರ್ನಾಟಕ ಬಾಕ್ಸ್ ಆಫೀಸ್ನಿಂದ ಬರೋಬ್ಬರಿ 6 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇನ್ನು ರಕ್ಷಿತ್ ಶೆಟ್ಟಿ ಅವರ ಕೆರಿಯರ್ನಲ್ಲೇ ದೊಡ್ಡ ಬ್ರೇಕ್ ಅನ್ನು ನೀಡಿರುವ ಚಿತ್ರವಾಗಿದೆ 777 ಚಾರ್ಲಿ ಎನ್ನುವ ಸಿನಿಮಾ. 2022ರಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ ಬಿಸ್ನೆಸ್ಸಿಂದ ಮಾತ್ರವೇ 150 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ದೊಡ್ಡ ಲಾಭವನ್ನೇ ಈ ಸಿನಿಮಾವು ಪಡೆದುಕೊಂಡಿತ್ತು. ಇದೀಗ ಈ ಸಿನಿಮಾ ಜಪಾನ್ ಥಿಯೇಟರ್ನಲ್ಲೂ ಕೂಡ ರಿಲೀಸ್ ಆಗಿದೆ. ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ಳುತ್ತಿರುವ ಸಿನಿಮಾವಾಗಿದೆ ಬೈರತಿ ರಣಗಲ್ ಎನ್ನುವ ಸಿನಿಮಾ. ಆಗಸ್ಟ್ 15ಕ್ಕೆ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಘೋಷಿಸಿತ್ತು. ಆದರೆ ಇದೀಗ ಸಿನಿಮಾದ ಚಿತ್ರೀಕರಣ ಇನ್ನೂ ನಡೆಯುತ್ತಿರುವ ಕಾರಣ ಸಿನಿಮಾವನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಎನ್ನುವ ಸುದ್ದಿ ಇದೆ. ಇನ್ನು ಸಿನಿಮಾವನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಸುದ್ದಿ ಇದೆ. ಅದು ಅಲ್ಲದೆ ಜುಲೈ 12ರಂದು ಬೈರತಿ ರಣಗಲ್ ಸಿನಿಮಾದ ಟೀಸರ್ ಬಿಡುಗಡೆ ಆಗುತ್ತದೆ ಎನ್ನುವ ಮಾಹಿತಿ ಕೂಡ ಕನ್ಫರ್ಮ್ ಆಗಿದೆ. ಇನ್ನು ರಾಜ್ ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಮೊದಲ ಮಲಯಾಳಂ ಸಿನಿಮಾವಾಗಿತ್ತು ಟರ್ಬೋ ಎನ್ನುವ ಸಿನಿಮಾ. ಮಮ್ಮೂಟಿ ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದು, ಸಿನಿಮಾ ಬರೋಬ್ಬರಿ 80 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನು ಮಾಡಿದೆ. ಸಿನಿಮಾವು ಇದೇ ಜುಲೈ ತಿಂಗಳಿನಲ್ಲಿ OTTಗೆ ಬರಲಿದೆ ಎನ್ನುವ ಸುದ್ದಿ ಇದೆ. ದರ್ಶನ್ ಅವರ ಅಪ್ಕಮಿಂಗ್ ಸಿನಿಮಾಗಳ ಹಣೆ ಬರಹ. ದರ್ಶನ್ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ಹಂತದಲ್ಲಿತ್ತು. ಇದಕ್ಕೆ ಪ್ರಕಾಶ್ ಅವರು ಆಕ್ಷನ್ ಕಂಟ್ ಹೇಳೋದರ ಜೊತೆಗೆ ಪ್ರೊಡ್ಯೂಸರ್ ಕೂಡ ಮಾಡ್ತಾ ಇದ್ರು. ಇದೇ ಕ್ರಿಸ್ಮಸ್ಗೆ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಇನ್ನು ಈ ಸಿನಿಮಾ ಮುಗಿದ್ಮೇಲೆ KVN ಪ್ರೊಡಕ್ಷನಲ್ಲಿ ಪ್ರೇಮ್ಸ್ ಅವರ ನಿರ್ದೇಶನದಲ್ಲಿ 2ನೇ ಬಾರಿ ದರ್ಶನ್ ಹಾಗೂ ಪ್ರೇಮ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಸ್ಟಾರ್ಟ್ ಆಗಬೇಕಿತ್ತು. ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಯೋಜನೆ ಸಿನಿಮಾ ತಂಡಕ್ಕೆ ಇತ್ತು. 3ನೇದು ಸಿಂಧೂರ ಲಕ್ಷ್ಮಣ, ತರುಣ್ ಸುಧೀರ್ ಹಾಗೂ ದರ್ಶನ್ ಕಾಂಬಿನೇಷನ್ನಲ್ಲಿ ಬರಬೇಕಿದ್ದ 3ನೇ ಸಿನಿಮಾ ಇದು. ಆದರೆ ಈಗ ಆಗಿರುವಂಥ ಇಶ್ಯೂಸ್ ನೋಡಿದ್ರೆ ಈ ಸಿನಿಮಾ ಆಗುತ್ತೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಈ ಎಲ್ಲ ಸಿನಿಮಾಗಳ ಹಣೆ ಬರಹ ದರ್ಶನ್ ಅವರ ಕೇಸ್ ರಿಸಲ್ಟ್ ಮೇಲೆ ನಿಂತಿದೆ. ಇನ್ನು ತಮಿಳು ನಟ ಕಮಲ್ ಹಾಸನ್ ರವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ಳುತ್ತಿರುವ ಸಿನಿಮಾವಾಗಿದೆ ಇಂಡಿಯನ್ 2 ಎನ್ನುವ ಸಿನಿಮಾ. ಜುಲೈ 12ರಂದು ವಿಶ್ವಾದ್ಯಂತ ಸಿನಿಮಾ ರಿಲೀಸ್ ಆಗಲಿದ್ದು, ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಒಂದು ದೊಡ್ಡ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಈ ವಾರದಿಂದಲೇ ಕರ್ನಾಟಕದಿಂದ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದೆಯಂತೆ. ಇನ್ನು ಬಾಹುಬಲಿ ಸಿನಿಮಾದ ಬಳಿಕ ಪ್ರಭಾಸ್ ಅವರ ಕೆರಿಯರ್ನಲ್ಲಿ ದೊಡ್ಡ ಬ್ರೇಕ್ ಅನ್ನು ನೀಡಿರುವ ಚಿತ್ರವಾಗಿದೆ ಕಲ್ಕಿ ಎನ್ನುವ ಸಿನಿಮಾ. ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಬರೋಬ್ಬರಿ 191 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವ ಮೂಲಕ ದಾಖಲೆಯನ್ನೇ ಬರೆದಿತ್ತು. ಇದೀಗ ಈ ಸಿನಿಮಾವು ರಿಲೀಸ್ ಆದ ಬರೋಬ್ಬರಿ 3 ದಿನದಲ್ಲೇ 415 ಕೋಟಿಗಿಂತ ಹೆಚ್ಚು ಮೊತ್ತವನ್ನು ಕಲೆ ಹಾಕಿದೆ. ಇನ್ನು ಕಲ್ಕಿ ಸಿನಿಮಾ ಮುಂದಿನ ವಾರಾಂತ್ಯದ ವೇಳೆಗೆ 1000 ಕೋಟಿ ಕಲೆಕ್ಷನ್ನ ಸುಲಭವಾಗಿ ಮುಟ್ಟುತ್ತದೆ ಎನ್ನುವುದು ಸಿನಿ ಪಂಡಿತರ ಲೆಕ್ಕಾಚಾರವಾಗಿದೆ.